ಬೆಂಗಳೂರಿನ ಜರ್ನಲಿಸಂ ಸ್ಟೂಡೆಂಟ್ ಶಿವ ಸಾಧಾರಣ ಮಿಡಲ್ ಕ್ಲಾಸ್ ಬಾಯ್, ನ್ಯೂಸ್ ರಿಪೋರ್ಟರ್ ಆಗೋ ಡ್ರೀಮ್. ನ್ಯೂಸ್ ಸ್ಟೋರಿ ಹುಡುಕುತ್ತಾ ಸಿಟಿಯಲ್ಲಿ ಅಷ್ಟಲ್ ಮಾಡ್ತಿದ್ದ. ಆದರೆ ಅವನಿಗೆ ಎಲ್ಲವೂ ಕಾಮನ್ ನ್ಯೂಸ್ ಮಾತ್ರ ಸಿಗ್ತಿತ್ತು. ಒಂದು ದಿನ ಲೈಬ್ರರಿಯಲ್ಲಿ ರಿಸರ್ಚ್ ಮಾಡ್ತಿದ್ದಾಗ ಒಂದು ಓಲ್ಡ್ ನ್ಯೂಸ್ ಪೇಪರ್ ಅರ್ಚಿವ್ ಕೈಗೆ ಸಿಗುತ್ತೆ. ಅದರಲ್ಲಿ ಒಂದು ಸ್ಮಾಲ್ ಕಾಲಮ್ ಇರುತ್ತೆ. ಅದರಲ್ಲಿ 1982ರಲ್ಲಿ ನಗರದ ಹೊರವಲಯದಲ್ಲಿ ರೈಲು ಅಪಘಾತ, 106 ಪ್ರಾಣಗಳು ಹೋದವು. ಅದಾದ ಮೇಲೆ ಆ ಸ್ಟೇಷನ್ ಪರ್ಮನೆಂಟ್ಲಿ ಕ್ಲೋಸ್ ಆಯಿತು ಅಂತ ಇರುತ್ತೆ. ಇನ್ನೊಂದು ಸ್ಟ್ರೇಂಜ್ ರೂಮರ್ ಕೂಡ ಕೇಳಿ ಬಂತು. ಆ ಸ್ಟೇಷನ್ ಇಂದು ಕೂಡ ಇದೆ, ಆದರೆ ರಾತ್ರಿ 12 ಗಂಟೆ ಸ್ಟ್ರೈಕ್ ಆಗುವಾಗ ಕೆಲವೊಮ್ಮೆ ಅಲ್ಲಿ ರೈಲ್ ಸದ್ದು ಕೇಳಿಸುತ್ತೆ ಅಂತ ಶಿವನಿಗೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಮಧ್ಯರಾತ್ರಿ 12 ಗಂಟೆಗೆ ಟಾರ್ಚ್ ಮತ್ತು ರೆಕಾರ್ಡರ್ ತೆಗೆದುಕೊಂಡು ಅವನು ಆ ಅಪಾಯಿಂಟೆಡ್ ಸ್ಟೇಷನ್ ಕಡೆ ಹೊರಡ್ತಾನೆ. ಜಂಗಲ್ನಿಂದ ಆಲ್ಮೋಸ್ಟ್ ಮುಚ್ಚಿಕೊಂಡು ಹೋದ ಆ ಬಿಲ್ಡಿಂಗ್ ರಸ್ಟರ್ ಬೋರ್ಡ್ ಮೇಲೆ ಬರೆಯಲ್ಪಟ್ಟ ಮಲ್ಲೇಶ್ವರಂ ಜಂಕ್ಷನ್ ಕ್ಲೋಸ್ಡ್ ಅಂತ ಇರೋದನ್ನು ಅವನು ನೋಡ್ತಾನೆ. ಅವನು ಹೆಜ್ಜೆ ಹಾಕುತ್ತಿದ್ದಂತೆ ಸ್ಟೇಷನ್ ಸೈಲೆನ್ಸ್ ಭಾರಿ ಭಯ ಹುಟ್ಟಿಸ್ತು. ಬ್ರೋಕನ್ ಬೆಂಚಸ್, ಸ್ಟ್ಯಾಟರ್ಡ್ ವಿಂಡೋಸ್ ಎಲ್ಲವೂ ಅವನಿಗೆ ಭಯ ಹುಟ್ಟಿಸಿದ್ರೂ ಯಾವುದೋ ಒಂದು ಅಜ್ಞಾತ ಶಕ್ತಿ ಅವನನ್ನು ಮುಂದೆ ತಳ್ಳುತ್ತಿತ್ತು. ಹಠಾತ್ ಟ್ರ್ಯಾಕ್ ಮೇಲೆ ಬೆಳಕಿನ ಹೊಳೆ. ಒಂದು ರೈಲು ಸ್ಲೋಲಿ ಸ್ಟೇಷನ್ಗೆ ಬಂದಾಗಿತ್ತು. ಆದರೆ ಅದು ಮಾಡರ್ನ್ ಟ್ರೈನ್ ಅಲ್ಲ, 80s ಕಾಲದ ಓಲ್ಡ್ ಬ್ಯಾಕ್ ಇಂಜಿನ್. ಅದರೊಳಗೆ ಕುಳಿತ ಜನರನ್ನು ನೋಡಿದ ಶಿವ ಬೆಚ್ಚಿ ಬಿದ್ದ. ಎಲ್ಲರೂ ಬಿಳಿ ಬಟ್ಟೆ ಧರಿಸಿ, ಕಣ್ಣುಗಳಲ್ಲಿ ಕಣ್ಣೀರು, ಕೈಯಲ್ಲಿ ಹಳೆ ಟಿಕೆಟ್ಗಳನ್ನು ಹಿಡಿದಿದ್ದರು. ಯಾರೂ ಮಾತನಾಡುತ್ತಿರಲಿಲ್ಲ. ಸೈಲೆನ್ಸ್ ತುಂಬಿದ ಕೋಚ್. ಅವನು ಧೈರ್ಯ ಮಾಡಿಕೊಂಡು ಒಳಗೆ ಹತ್ತಾನೆ. ಒಬ್ಬ ಓಲ್ಡ್ ಮ್ಯಾನ್ ಸ್ಲೋಲಿ ತಲೆ ಎತ್ತಿ ಶಿವನ ಕಣ್ಣಿಗೆ ಕಣ್ಣಿಟ್ಟು ಹೇಳ್ತಾನೆ, ನಾವು ಎಲ್ಲರೂ 1972ರ ರೈಲು ಅಪಘಾತದ ಪ್ರಯಾಣಿಕರು. ನಮ್ಮ ದೇಹ ಇಲ್ಲ, ಆದರೆ ಆತ್ಮ ಇದೆ, ಸಿಲುಕಿಕೊಂಡಿದೆ ಅಂತ ಹೇಳುತ್ತೆ. ಶಿವ ಆಲ್ಮೋಸ್ಟ್ ಫ್ರೋಜನ್ ಆಗ್ತಾನೆ. ಅವನ ನೆಕ್ಸ್ಟ್ ವರ್ಡ್ ಅವನ ಹೃದಯದ ಮೇಲೆ ಹೊಡೆದಂತಿತ್ತು. ನಮ್ಮ ಕಥೆಯನ್ನು ಯಾರು ಕೇಳಲಿಲ್ಲ, ಯಾರು ಹೇಳಲಿಲ್ಲ. ನಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀವು ನಮ್ಮ ಕತೆ ಕೇಳಬೇಕು ಎಂದು ಹೇಳುತ್ತೆ. ಸಡನ್ ಆಗಿ ರೈಲು ಸ್ಲೋಲಿ ಸ್ಟೇಷನ್ನಿಂದ ಹೊರಡ್ತಾಯಿತು. ಶಿವನ ಕಣ್ಣು ಮಿಟುಕಿತಿದ್ದಂತೆ ಎಲ್ಲವೂ ಮಾಯವಾಯಿತು. ಟ್ರ್ಯಾಕ್ಸ್ ಖಾಲಿ, ಸ್ಟೇಷನ್ ಸೈಲೆಂಟ್. ಅವನ ರೆಕಾರ್ಡರ್ ಮಾತ್ರ ಟ್ರೈನ್ ಸದ್ದು ಕ್ಯಾಪ್ಚರ್ ಮಾಡಿತು. ಮನೆಗೆ ಬಂದು ಅವನು ಆ ರಾತ್ರಿ ಬರೆಯದೇ ಇರಲಿಲ್ಲ, ಡೈರಿ ಫುಲ್ಫಿಲ್ ಮಾಡ್ತಾನೆ. ನೇಮ್ಸ್, ಫೀಲಿಂಗ್, ದಟ್ ಮೂಮೆಂಟ್ ಅವನಿಗೆ ಗೊತ್ತಾಯಿತು. ಇದು ಜರ್ನಲಿಸಮ್ ಮಾತ್ರ ಅಲ್ಲ, ಇದು ಹಿಸ್ಟರಿ ಮತ್ತು ಹ್ಯುಮ್ಯಾನಿಟಿ ಅಂತ ಅವನಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಅವನು ತನ್ನ ಪ್ರೊಫೆಸರ್ಗೆ ಸ್ಟೋರಿ ತೋರಿಸ್ದ. ಆರಂಭದಲ್ಲಿ ಯಾರೂ ನಂಬಲಿಲ್ಲ, ಬಟ್ ರೆಕಾರ್ಡರ್ ವಾಯ್ಸ್ ಕೇಳಿದ ಮೇಲೆ ಎಲ್ಲರೂ ಶಾಕ್ ಆಗ್ತಾರೆ. ಈ ಸ್ಟೋರಿ ಲೋಕಲ್ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆಯಿತು. ಮರೆಯಾದ ರೈಲು ನಿಲ್ದಾಣ ಆತ್ಮಕತೆ 1972ರ ದುರಂತ ಅಂತ. ಅದು ವೈರಲ್ ಆಯಿತು. ಜನರು ಮರೆತ ಹಿಸ್ಟರಿ ಮತ್ತೆ ನೆನಪಿಸಿಕೊಂಡರು. ವಿಕ್ಟಿಮ್ ಫ್ಯಾಮಿಲೀಸ್ಗೆ ಕ್ಲೋಸರ್ ಸಿಗ್ತದೆ. ಶಿವನ ಜರ್ನಲಿಸಮ್ ಕೆರಿಯರ್ ಇದೇ ಸ್ಟೋರಿನಿಂದ ಆರಂಭವಾಗುತ್ತೆ. ಅವನು ತನ್ನ ಜೀವನದ ಫಸ್ಟ್ ಲೆಸನ್ ಕಲಿತಾನೆ. ಒಂದು ಸ್ಟೋರಿ ಕೇವಲ ನ್ಯೂಸ್ ಅಲ್ಲ, ಅದು ಯಾರನ್ನಾದರೂ ಬದುಕಿಗೆ ಶಾಂತಿ ತರುವಂತೆ ಮಾಡಬಹುದು. ಶಿವ ಡೈರಿಯ ಲಾಸ್ಟ್ ನೈಲಲ್ಲಿ ಬರೆಯುತ್ತಾನೆ, ಜೀವನದಲ್ಲಿ ಕೆಲವೊಮ್ಮೆ ನಾವು ಮರೆಯಾದ ಕಥೆಗಳನ್ನು ಹುಡುಕಬೇಕು. ಅವು ಕೇವಲ ಪಾಸ್ಟ್ ಅಲ್ಲ, ಫ್ಯೂಚರ್ಗೆ ಬೆಳಕು ಕೊಡೋ ದೀಪಗಳಾಗಿರ್ತವೆ. ಎಲ್ಲರಿಗೂ ನಮಸ್ಕಾರಗಳು.